ನೀವು ಕೋಪದಿಂದ ಉರಿಯುತ್ತೀರಿ. ಯಾರಾದರೂ ನಿಮಗೆ ತಪ್ಪು ಹೇಳುತ್ತಾರೆ, ಯಾರಾದರೂ ನಿಮ್ಮನ್ನು ಅವಮಾನ ಮಾಡುತ್ತಾರೆ, ಅಥವಾ ನಿಮ್ಮ ಬಗ್ಗೆ ಸುಳ್ಳನ್ನು ಹೇಳುತ್ತಾರೆ, ಅಥವಾ ನಿಮ್ಮ ಬಗ್ಗೆ ಇಲ್ಲ ಸಲ್ಲದೇ ಇರುವಂತಹ ರೀತಿಯಲ್ಲಿ ಸುಳ್ಳುಗಳನ್ನು ಹರಡಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಯಾರಿಗೂ ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಹೇಳುತ್ತದೆ ಇವರಿಗೆ ಉತ್ತರ ಕೊಡಬೇಕು ಎಂದು. ಆದರೆ ನಿಜವಾಗಿಯೂ ಕೂಡ ಹೇಳಬೇಕು ಅಂದರೆ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾತನಾಡುವುದಕ್ಕಿಂತ ಸುಮ್ಮನೆ ಇರುವುದು ಹೆಚ್ಚು ಶಕ್ತಿಯುತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಸಮಯಗಳು ಬಂದೇ ಬರುತ್ತದೆ. ಆ ಒಳ್ಳೆಯ ಸಮಯವನ್ನು ಸ್ವೀಕರಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಎಲ್ಲರಿಗೂ ಕೂಡ ಸಮಯ ಎನ್ನುವುದು ಪಾಠವನ್ನು ಕಲಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವು ಮಾತನಾಡದೇ ಇದ್ದರೆ ನಾವು ಗೆಲ್ಲುವುದಿಲ್ಲ, ಬದಲಾಗಿ ನಾವು ಸೋಲುತ್ತೇವೆ. ಆದರೆ ಸುಮ್ಮನೆ ಇದ್ದರೆ ನಮ್ಮ ಗೌರವವೂ ಕೂಡ ಉಳಿಯುತ್ತದೆ ಮತ್ತು ಪರಿಸ್ಥಿತಿಯೂ ಕೂಡ ನಮ್ಮ ಪರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲ ಪರಿಸ್ಥಿತಿಗಳು ಒಂದೇ ರೀತಿಯಾಗಿ ಇರದೇ ಇರಬಹುದು, ಆದರೆ ಪರಿಸ್ಥಿತಿಗಳನ್ನು ಬದಲಾಯಿಸಬೇಕಾಗಿರುವವರು ನಾವೇ ಎನ್ನುವುದನ್ನು ಮರೆಯಲೇಬಾರದು. ಯಾವ ಸಂದರ್ಭಗಳಲ್ಲಿ ಹೇಗೆ ಇರಬೇಕು, ಯಾವ ಸಂದರ್ಭಗಳಲ್ಲಿ ನಾವು ಸುಮ್ಮನೆ ಇರಬೇಕು ಎನ್ನುವುದನ್ನು ನಾವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಕಲಿಯಬೇಕಾಗಿರುವುದು ತುಂಬಾ ಅವಶ್ಯಕ. ಏಕೆಂದರೆ ಎಲ್ಲರಿಗೂ ಕೂಡ ಸ್ವಗೌರವ ಎನ್ನುವುದು ತುಂಬಾ ಮಹತ್ವವಾಗಿರುವುದು. ನೋಡಿ, ಅದನ್ನು ನಾವು ಎಂದಿಗೂ ಕೂಡ ಕಳೆದುಕೊಳ್ಳಲೇಬಾರದು. ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಅನಗತ್ಯ ಜಗಳಗಳು ಮತ್ತು ಮನಸ್ಸಿನ ನೋವುಗಳು ಬಹಳಷ್ಟು ಕಡಿಮೆಯಾಗುತ್ತವೆ. ಜೀವನವನ್ನು ಅರ್ಥ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವುದನ್ನು ನೋಡಬೇಕು. ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬಂದಾಗ ಎಲ್ಲ ಸಂದರ್ಭಗಳು ಬದಲಾವಣೆಯನ್ನು ಕಂಡೇ ಕಾಣುತ್ತದೆ. ಸಂದರ್ಭ ಕೋಪ ಬಂದಾಗ ಸುಮ್ಮನೆ ಇರಿ. ಕೋಪ ಬಂದಾಗ ನಾವು ಮಾತನಾಡುವ ಮಾತುಗಳು ನಮ್ಮ ಹೃದಯದಿಂದ ಬಂದಿರುವುದಿಲ್ಲ, ಅವು ಕೋಪದಿಂದ ಬಂದಿರುತ್ತವೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೋಪದಲ್ಲಿ ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆ ನಿರ್ಧಾರಗಳು ಖಂಡಿತವಾಗಿಯೂ ಕೂಡ ಸಫಲತೆಯನ್ನು ಕಾಣುವುದರ ಬದಲಾಗಿ ವಿಫಲತೆಯನ್ನೇ ಕಾಣುತ್ತದೆ. ಕೋಪದ ಸಮಯದಲ್ಲಿ ಮಾನವನು ತನ್ನ ನಿಯಂತ್ರಣಗಳನ್ನು ಕಳೆದುಕೊಂಡು ಇರುತ್ತಾನೆ. ಕೋಪದಿಂದ ಬುದ್ಧಿ ಮಂದವಾಗುತ್ತದೆ. ಆ ಸಮಯದಲ್ಲಿ ನಾವು ಹೇಳುವ ಮಾತುಗಳು ಮುಂದೆ ನಮಗೆ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತದೆ. ಜೀವನದಲ್ಲಿ ಕೋಪದಲ್ಲಿ ಇದ್ದಾಗ ಎಂದಿಗೂ ಕೂಡ ಜೀವನದ ಮುಖ್ಯವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಶಾಂತ ರೀತಿಯಿಂದ ಯೋಚನೆಗಳನ್ನು ಮಾಡಿ ನೋಡಿ. ಅಲ್ಲಿ ಖಂಡಿತವಾಗಿಯೂ ಕೂಡ ಒಂದು ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಒಮ್ಮೆ ಜೀವನದಲ್ಲಿ ಗಮನಿಸಿ, ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳು ಕೋಪದಲ್ಲಿ ಹೇಳಿದ ಮಾತುಗಳಿಂದಲೇ ಉಂಟಾಗಿ ಇರುತ್ತವೆ. ಆದ್ದರಿಂದ ಕೋಪ ಬಂದಾಗ ಮಾತನಾಡುವುದಕ್ಕೆ ಹೋಗಬೇಡಿ, ತೀರ್ಮಾನ ಮಾಡುವುದಕ್ಕೂ ಕೂಡ ಹೋಗಬೇಡಿ, ಜಗಳಗಳನ್ನು ಮಾಡುವುದಕ್ಕೂ ಕೂಡ ಹೋಗಲೇಬೇಡಿ. ಕೋಪದಲ್ಲಿ ಇದ್ದಾಗ ಶಾಂತ ರೀತಿಯಿಂದ ವರ್ತಿಸುವುದನ್ನು ಮಾತ್ರ ನೋಡಬೇಕು. ಯಾವುದೇ ಸಂದರ್ಭಗಳು ಜೀವನದಲ್ಲಿ ಒಂದೇ ರೀತಿಯಾಗಿ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬರುವಂತಹ ಎಲ್ಲ ಸಂದರ್ಭಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ಎನ್ನುವುದು ಒಂದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಸ್ವಲ್ಪ ಸಮಯ ಸುಮ್ಮನೆ ಇರಿ. ಕೆಲವು ನಿಮಿಷಗಳ ನಂತರ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಜೀವನವನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಶಾಂತ ರೀತಿಯಿಂದ ಯೋಚನೆಗಳನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಶಾಂತ ರೀತಿಯಲ್ಲಿ ಇದ್ದಾಗ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳುತ್ತೇವೆ. ಸಂಬಂಧ ಯಾವುದಾದರೆ ಏನಂತೆ, ಆದರೆ ಆ ಸಂಬಂಧವನ್ನು ಉಳಿಸಬೇಕು ಎನ್ನುವಂತಹ ಆತುರತೆ ಎರಡೂ ಕಡೆಯಲ್ಲಿ ಇದ್ದರೆ ಮಾತ್ರ ಆ ಸಂಬಂಧ ಎನ್ನುವುದು ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅದು ಕೇವಲ ಒಂದೇ ಕಡೆಯಲ್ಲಿ ಇದ್ದರೆ ಆ ಸಂಬಂಧ ಎನ್ನುವುದು ಮುಂದುವರಿಯುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ, ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೆ ನಾವು ತಕ್ಷಣ ಪ್ರತಿಕ್ರಿಯಿಸುವುದಕ್ಕೆ ಇಷ್ಟಪಡುತ್ತೇವೆ. ಆದರೆ ಅದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಸಮಯ ಸಂದರ್ಭ ಎನ್ನುವುದು ಬಂದಿದೆ. ಅದು ಖಂಡಿತವಾಗಿಯೂ ಕೂಡ ಯಾರು ಕೆಟ್ಟದ್ದನ್ನು ಮಾಡುತ್ತಾರೆಯೋ ಅವರಿಗೆ ಖಂಡಿತವಾಗಿಯೂ ಕೂಡ ಅಂತಹದ್ದೇ ರೀತಿಯಲ್ಲಿ ಕೆಟ್ಟದ್ದನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಜೀವನದಲ್ಲಿ ಎಲ್ಲ ಸಂದರ್ಭಗಳಿಗೆ ಅನುಗುಣವಾಗಿ ಹೊಂದಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಆ ದೇವರು ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಒಬ್ಬನು ಮಹಾನ್ ಸಂತನು ಬಹಳ ಅವಮಾನ ಮಾಡಿದ.
ಆದರೆ ಸಂತನು ಏನೂ ಮಾತನಾಡಲೇ ಇಲ್ಲ. ಆ ವ್ಯಕ್ತಿ ಕೇಳಿದ, ನಾನು ನಿಮ್ಮನ್ನ ಇಷ್ಟು ಅವಮಾನ ಮಾಡಿದ್ದು ನೀವು ಹೇಗೆ ಸುಮ್ಮನೆ ಇದ್ದೀರಿ ಎಂದು. ಆಗ ಸಂತನು ಹೇಳಿದನು, ಜೀವನದಲ್ಲಿ ನಾವು ಕೆಲವೊಂದು ಸಂದರ್ಭಗಳನ್ನು ಎಲ್ಲವನ್ನ ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಕೆಲವು ಸಂದರ್ಭಕ್ಕೆ ನಾವು ಸುಮ್ಮನೆ ಇರುವುದನ್ನು ನೋಡಬೇಕು. ಅದು ಅವರಿಗೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು ಎನ್ನುವುದು ಆ ಸಂದರ್ಭಕ್ಕೆ ತುಂಬ ಚೆನ್ನಾಗಿ ತಿಳಿದಿದೆ. ಯಾರಾದರೂ ಉಡುಗೊರೆ ಕೊಟ್ಟರೆ ನಾನು ಅದನ್ನು ಸ್ವೀಕರಿಸಿದ್ದರೆ ಅದು ಯಾರ ಬಳಿ ಇರುತ್ತದೆ? ಅವರು ಹೇಳಿದ, ಕೊಟ್ಟವರ ಬಳಿಯೇ. ಸಂತನು ಹೇಳಿದ, ಹಾಗಾದರೆ ನೀನು ಕೊಟ್ಟ ಅವಮಾನವೂ ಕೂಡ ನಿನ್ನ ಬಳಿಯಲ್ಲಿಯೇ ಉಳಿಯುತ್ತದೆ. ಜೀವನದಲ್ಲಿ ನಾವು ಯಾವುದನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ತೆಗೆದುಕೊಳ್ಳಬಾರದು ಎನ್ನುವುದು ತುಂಬಾ ಮಹತ್ವವಾಗಿರುವಂಥದ್ದು. ನಿಮಗೆ ಅವಶ್ಯಕವಾಗಿ ಬೇಕಾಗಿರುವುದನ್ನು ಮಾತ್ರ ನೀವು ತೆಗೆದುಕೊಳ್ಳಬೇಕು. ಬೇಡದೇ ಇರುವಂತಹ ವಿಚಾರಗಳನ್ನು ಎಂದಿಗೂ ಕೂಡ ನೀವು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಮೂರ್ಖರ ಜೊತೆ ವಾದವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ನಾವು ಹಲವು ರೀತಿಯ ಜನರನ್ನು ನೋಡಿರುತ್ತೇವೆ. ಕೆಲವರು ಸತ್ಯವನ್ನು ಅರಿಯಲು ಆಸಕ್ತರಾಗಿರುತ್ತಾರೆ. ಇನ್ನು ಕೆಲವರು ನಮ್ಮಲ್ಲಿ ಇರುವಂತಹ ನ್ಯೂನತೆಗಳನ್ನು ಇತರರ ಬಳಿಯಲ್ಲಿ ಹೇಳಿ ಅವರು ಆನಂದವನ್ನು ಪಡುತ್ತಿರುತ್ತಾರೆ. ಖಂಡಿತವಾಗಿಯೂ ಕೂಡ ಅಂಥವರನ್ನು ಎಂದಿಗೂ ನಿಮ್ಮ ಬಳಿಯಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪ್ರಶ್ನೆಗಳು ಕೇಳುತ್ತಾರೆ, ಅವರು ಕೇಳಲು ಸಿದ್ಧರಾಗಿ ಇರುತ್ತಾರೆ. ಅವರು ಸತ್ಯವನ್ನು ತಿಳಿದು ತಮ್ಮನ್ನು ತಾವು ಬದಲಾಯಿಸಲು ಸಿದ್ಧರಾಗಿ ಇರುತ್ತಾರೆ. ಜೀವನದಲ್ಲಿ ಹಾಗೆ ಎಲ್ಲ ಸಂದರ್ಭಗಳು ಒಂದೇ ರೀತಿಯಾಗಿ ಇರುವುದೇ ಇಲ್ಲ. ಆದರೆ ಇನ್ನು ಕೆಲವರು ಅವರಿಗೆ ಸತ್ಯ ಬೇಕಾಗಿ ಇರುವುದೇ ಇಲ್ಲ, ಅವರಿಗೆ ಜ್ಞಾನ ಬೇಕಾಗಿಯೇ ಇರುವುದಿಲ್ಲ. ಅವರಿಗೆ ಕೇವಲ ಜಗಳವಾಗಬೇಕು. ಅವರು ವಾದ ಮಾಡುತ್ತಾರೆ, ಆದರೆ ಸತ್ಯವನ್ನು ತಿಳಿಯುವುದಕ್ಕೆ ಎಂದಿಗೂ ಕೂಡ ಪ್ರಯತ್ನವನ್ನು ಪಡುವುದೇ ಇಲ್ಲ. ಜೀವನದಲ್ಲಿ ಎಲ್ಲ ಸಂದರ್ಭಗಳು ಒಂದೇ ರೀತಿಯಾಗಿ ಇರುವುದೇ ಇಲ್ಲ. ಕೆಲವು ಸಂದರ್ಭಗಳು ಬಂದು ಬಿಡುತ್ತದೆ. ಆ ಸಂದರ್ಭವನ್ನು ನಾವು ಹೇಗೆ ಅಂದರೂ ಕೂಡ ನಿಭಾಯಿಸುವುದಕ್ಕೆ ಕಷ್ಟಕರವಾಗಿ ಇರಬಹುದು. ಆದರೆ ಖಂಡಿತವಾಗಿಯೂ ಕೂಡ ನಿಜ, ಆ ಸಂದರ್ಭಗಳು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ಅದನ್ನು ನಿರ್ವಹಿಸುವಂತಹ ಶಕ್ತಿ ನಿಮ್ಮಲ್ಲಿ ಇದ್ದೇ ಇರುತ್ತದೆ. ಅರ್ಥ ಮಾಡಿಕೊಳ್ಳುವುದು ಯಾರಿಗೆ ಅವಶ್ಯಕ ಇರುತ್ತದೆಯೋ ಅವರು ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಅರ್ಥೈಸಿಕೊಳ್ಳುತ್ತಾರೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂಥವರು ಎಂದಿಗೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ನಿಮಗೆ ಬೇಕಾಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡಿ. ಏಕೆಂದರೆ ಅವನ ಮನಸ್ಸು ಈಗಾಗಲೇ ಅಹಂಕಾರದಿಂದ ಮತ್ತು ತಪ್ಪು ಭಾವನೆಯಿಂದ ತುಂಬಿರುತ್ತದೆ. ಬುದ್ಧಿವಂತನು ತನ್ನ ಶಕ್ತಿಯನ್ನು ಅನವಶ್ಯಕವಾದದ್ದಲ್ಲಿ ವ್ಯರ್ಥ ಮಾಡುವುದೇ ಇಲ್ಲ. ಬುದ್ಧಿವಂತನಾದವನು ಎಲ್ಲವನ್ನೂ ಕೂಡ ಎಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು, ಎಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದನ್ನೇ ಯೋಚನೆಯನ್ನು ಮಾಡುತ್ತಾನೆ. ಅವನು ತಿಳಿದಿದ್ದಾನೆ, ಸತ್ಯವನ್ನು ಅರಿಯಲು ಇಚ್ಛೆ ಇಲ್ಲದ ವ್ಯಕ್ತಿಗೆ ಎಷ್ಟು ಹೇಳಿದರೂ ಕೂಡ ಪ್ರಯೋಜನವೇ ಇಲ್ಲ ಎಂದು. ಒಂದು ಸುಂದರವಾಗಿರುವಂತಹ ಮಾತು ಎನ್ನುವುದು ಇದೆ. ಮೂರ್ಖನ ಜೊತೆ ವಾದ ಮಾಡಿದರೆ ಹೊರಗಿನಿಂದ ನೋಡುವವರಿಗೆ ಇಬ್ಬರು ಮೂರ್ಖರಂತೆ ಕಾಣುತ್ತಾರೆ. ಇದು ಜೀವನದ ಕಠಿಣವಾಗಿರುವಂತಹ ನಿಜವಾದ ಸತ್ಯ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಯಾರೊಂದಿಗೆ ನೀವು ವಾದವನ್ನು ಮಾಡಬೇಕು, ಯಾರೊಂದಿಗೆ ನೀವು ವಾದವನ್ನು ಮಾಡಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಇಲ್ಲಿ ಯಾರೂ ಕೂಡ ನಮ್ಮಂತೆ ಆಡುವುದೇ ಇಲ್ಲ, ಇಲ್ಲಿ ಯಾರೂ ಕೂಡ ನಮ್ಮಂತೆ ಇರುವುದೇ ಇಲ್ಲ. ಜೀವನದಲ್ಲಿ ನಾವು ಬೇರೆಯವರಂತೆ ಇರುವುದನ್ನು ಮೊದಲು ಬಿಟ್ಟು ಬಿಡಬೇಕು. ನಮ್ಮ ತನವನ್ನು ಅಡಬಿಟ್ಟು ಎಂದಿಗೂ ಕೂಡ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬಾರದು. ನಾವು ನಮ್ಮ ಪಾಡಿಗೆ ಇದ್ದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಜೋರಾಗಿ ಜಗಳ ಮಾಡುತ್ತಾ ಇದ್ದಾನೆ. ಅವನು ಕೋಪದಿಂದ ಕೂಗಾಡುತ್ತಾಗಿದ್ದಾನೆ. ನೀವು ಕೂಡ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಅಲ್ಲಿ ನೋಡುತ್ತಿರುವ ಜನರಿಗೆ ನಿಮ್ಮಿಬ್ಬರ ಮಧ್ಯೆ ವ್ಯತ್ಯಾಸ ಏನೂ ಕೂಡ ಕಾಣುವುದೇ ಇಲ್ಲ. ನೀವು ಒಮ್ಮೆ ತಾಳ್ಮೆಯನ್ನು ತೆಗೆದುಕೊಂಡು ಯೋಚನೆಯನ್ನು ಮಾಡಬೇಕು. ಪ್ರತಿಕಾರಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ಎನ್ನುವುದೇ ಆದರೆ ಅಲ್ಲಿ ಬೆಲೆ ಎನ್ನುವುದು ಯಾರಿಗೆ ತಾನೇ ಸಿಗುತ್ತದೆ ಹೇಳಿ? ಪ್ರತಿಕಾರಕ್ಕೆ ನೀನು ಪ್ರತಿಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನೀನು ಅವರು ಮಾಡಿರುವುದೆಲ್ಲವನ್ನೂ ಕೂಡ ನುಂಗಿ ಅವರಿಗಿಂತಲೂ ಕೂಡ ನೀನು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದಾಗ ಖಂಡಿತವಾಗಿಯೂ ಕೂಡ ಅವರು ಮಾಡಿರುವಂತಹ ಕೃತ್ಯಕ್ಕೆ ಅವರಿಗೆ ಪ್ರತಿಫಲ ಎನ್ನುವುದು ದೊರಕುತ್ತದೆ. ಅವರಿಗೆ ಇಬ್ಬರು ಒಂದೇ ರೀತಿಯಾಗಿ ಕಾಣುತ್ತೀರಾ?
ಜೀವನದಲ್ಲಿ ನೀನು ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವುದೇ ಆದರೆ ಬೇಡದೇ ಇರುವಂತಹ ವಿಚಾರಗಳ ಕಡೆಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಯಾವುದು ನಿನಗೆ ಬೇಕೋ ಅದರ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡಬೇಕು. ಜೀವನದಲ್ಲಿ ತಪ್ಪುಗಳು ಆಗುವುದು ಸಹಜ, ಆದರೆ ಆಗುವಂತಹ ತಪ್ಪುಗಳನ್ನು ಮೆಟ್ಟಿ ಮುಂದುವರಿಯುವುದನ್ನು ನೋಡಿದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಸಂದರ್ಭಗಳು ಒಂದೇ ರೀತಿಯಾಗಿ ಇರುವುದೇ ಇಲ್ಲ. ಬರುವಂತಹ ಎಲ್ಲ ಸಂದರ್ಭಗಳನ್ನು ನಾವು ಮೆಟ್ಟಿ ನಡೆಯುವುದನ್ನು ಕಲಿಯಲೇಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಯಶಸ್ವಿ ಪೂರ್ಣವಾಗಿರುವಂತಹ ಬದುಕನ್ನು ನಾವು ನಡೆಸುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ, ಆದರೆ ಆ ಸಮಸ್ಯೆಗಳನ್ನು ನಾವು ಮೆಟ್ಟಿ ನಡೆಯುವುದನ್ನು ನಾವು ಮೊದಲು ಕಲಿಯಬೇಕು. ಈ ಕಲಿಯುವಿಕೆ ಎನ್ನುವುದು ತುಂಬಾ ಮಹತ್ವವಾಗಿರುವಂಥದ್ದು. ಈ ಬದುಕು ಎನ್ನುವುದು ಅಂತಹದ್ದೇ ಮಹತ್ವವಾಗಿರುವಂಥದ್ದು. ಈ ಬದುಕಿನಲ್ಲಿ ನೀನು ಹೇಗೆ ಜೀವಿಸುತ್ತೀಯ ಎನ್ನುವುದರ ಮೇಲೆ ನಿನ್ನ ಮುಂದಿನ ಜೀವನ ಎನ್ನುವುದು ಅವಲಂಬಿತವಾಗಿರುತ್ತದೆ. ಈ ಜೀವನವನ್ನು ನೀನು ಸರಿಯಾದ ರೀತಿಯಲ್ಲಿ ಮಾಡುವುದನ್ನು ನೋಡು. ನಿನ್ನ ಕರ್ತವ್ಯವನ್ನು ಎಂದಿಗೂ ಕೂಡ ನೀನು ಖಂಡಿತವಾಗಿಯೂ ಕೂಡ ಬಿಟ್ಟು ಕೊಡಲೇಬೇಡ. ಮನಸ್ಸನ್ನು ನಿಯಂತ್ರಿಸು, ಇಂದ್ರಿಯಗಳನ್ನು ವಶಪಡಿಸಿಕೋ, ಬುದ್ಧಿಯನ್ನು ಶುದ್ಧಗೊಳಿಸು, ಜ್ಞಾನವನ್ನು ಬೆಳೆಸು. ಆಗ ನೀನೇ ಯೋಗಿ. ಅಹಂಕಾರವನ್ನು ತ್ಯಜಿಸು, ನಾನು ಎಂಬ ಭಾವನೆಯನ್ನು ಬಿಟ್ಟು ಬಿಡು. ಎಲ್ಲವೂ ನಶ್ವರ, ನೀನು ಆತನ ಅಂಶ ಮಾತ್ರ ಎಂದು ಅರಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನೀನು ನಿನ್ನ ಗೆಲುವಿನ ಕಡೆಗೆ ಮಾತ್ರ ಯೋಚನೆಯನ್ನು ಮಾಡಬೇಕು. ಬೇರೆಯವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಅದಕ್ಕೆ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಕಳೆಯುತ್ತೀಯಾ? ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬರಲೇಬೇಕು ಅನ್ನುವ ಛಲ ನಿನ್ನಲ್ಲಿ ಇದ್ದರೆ ನೀನು ಖಂಡಿತವಾಗಿಯೂ ಕೂಡ ಬೆಳವಣಿಗೆಯನ್ನು ಹೊಂದುತ್ತೀಯಾ. ನಿನ್ನ ಬೆಳವಣಿಗೆಯನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಯಾವುದು ಸಂಭವಿಸಬೇಕು ಅದೇ ಸಂಭವಿಸುತ್ತದೆ. ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ವ್ಯರ್ಥ ಸಮಯವನ್ನು ಕಳೆಯಲೇಬೇಡ. ನಿನ್ನ ಕರ್ತವ್ಯವನ್ನು ನೀನು ನಂಬಿಕೆಯಿಟ್ಟು ಮಾಡು. ನಿನ್ನ ಶಕ್ತಿಯಾಗಲಿ ಶ್ರದ್ಧೆಯಿಂದ ನೀನು ಮಾಡುವಂತಹ ಕೆಲಸದಲ್ಲಿಯೇ ನೀನು ಜಯಬೇರಿ ಆಗಬಹುದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮುಂದುವರಿಸುವುದನ್ನು ನೋಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಅವನ ಇಷ್ಟೆಗೆ ಅನುಗುಣವಾಗಿ ನೀನು ನಿನ್ನ ಜ್ಞಾನವನ್ನು ಬೆಳೆಸಿಕೊಳ್ಳುವುದನ್ನು ನೋಡು. ನಿನ್ನ ಬೆಳವಣಿಗೆಯಿಂದ ಯಾರಿಗೂ ಕೂಡ ಅನ್ಯಾಯ ಆಗಲೇಬಾರದು. ಜ್ಞಾನದಿಂದ ಸಂಶಯ ಕರಗುತ್ತದೆ, ಭಕ್ತಿಯಿಂದ ಹೃದಯ ಬೆಳೆಯುತ್ತದೆ, ಕರ್ಮದಿಂದ ಜೀವನ ಸಾಗುತ್ತದೆ. ಈ ಮೂರೂ ಕೂಡ ಒಂದಾದರೆ ಒಂದು ಮೋಕ್ಷಕ್ಕೆ ದಾರಿಯನ್ನು ನಮಗೆ ತೆಗೆದುಕೊಂಡು ಹೋಗುತ್ತದೆ. ನಿನ್ನೊಳಗೆ ಯುದ್ಧ ಇದೆ, ಒಳ್ಳೆಯ ಮತ್ತು ಕೆಟ್ಟದ್ದು. ಅದಕ್ಕೆ ಜ್ಞಾನವೇ ಸಾರಥಿ, ಸತ್ಯವೇ ರಥ, ವಿಜಯ ನಿನ್ನದೇ. ಇದನ್ನು ಖಂಡಿತವಾಗಿಯೂ ಕೂಡ ಮರೆಯಲೇಬೇಡ. ಎಲ್ಲವನ್ನ ಮೆಟ್ಟಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನ ಎಲ್ಲರಿಗೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ದುಃಖದಲ್ಲಿ ಕೊರಗಬೇಡ, ಸುಖದಲ್ಲಿ ಹಿಗ್ಗಬೇಡ, ಸಮಾನತೆಯಲ್ಲಿಯೇ ನಿಲ್ಲು. ಅದೇ ಯೋಗ, ಅದೇ ಜ್ಞಾನ. ಕಾಲ ಎಲ್ಲವನ್ನೂ ಕೂಡ ಬದಲಿಸುತ್ತದೆ, ಆತ್ಮ ಮಾತ್ರ ಸ್ಥಿರ. ಇದನ್ನು ಅರಿತು ಬದುಕುವುದನ್ನು ಕಲಿ. ಬದುಕು ಎನ್ನುವುದು ಎಂದಿಗೂ ಕೂಡ ನಿನ್ನನ್ನು ಭಯಗೊಳಿಸುವುದೇ ಇಲ್ಲ. ಬದುಕು ಎನ್ನುವುದು ಯಾವಾಗ ಹೇಗೆ ವರ್ತಿಸಬೇಕು, ಹೇಗೆ ಬದುಕಬೇಕು ಎನ್ನುವ ಸತ್ಯವನ್ನು ನಮಗೆ ಕಾಲಕ್ಕೆ ತಕ್ಕಂತೆ ತಿಳಿಸುತ್ತಾ ಮುಂದುವರಿಯುತ್ತದೆ. ಭಕ್ತಿ ಇಲ್ಲದೆ ಜ್ಞಾನ ವ್ಯರ್ಥವಾಗುತ್ತದೆ. ಕರ್ಮ ಇಲ್ಲದೆ ಭಕ್ತಿ ಅಪೂರ್ಣ ಎನಿಸುತ್ತದೆ. ಸಮಾನತೆ ಇಲ್ಲದೆ ಜೀವನ ಅಶಾಂತ ಎನಿಸುತ್ತದೆ. ಈ ಮೂರನ್ನು ಸೇರಿಸು, ಜೀವನ ಎನ್ನುವುದು ಪೂರ್ಣವಾಗುತ್ತದೆ. ನಿನ್ನ ಶತ್ರು ಎನ್ನುವುದು ಹೊರಗೆ ಎಲ್ಲಿಯೂ ಕೂಡ ಇಲ್ಲ. ಅದು ನಿನ್ನ ಮನಸ್ಸಿನಲ್ಲಿ, ನಿನ್ನ ಆಲೋಚನೆಗಳಲ್ಲಿ ಶುದ್ಧಗೊಳಿಸು. ಜೀವನ ಎನ್ನುವುದು ರೂಪಾಂತರಗೊಳ್ಳುತ್ತದೆ. ನೀನೇ ಶಿಲ್ಪಿಯಾಗುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕಾಗಿರುವಂತಹ ಶಿಲ್ಪಿ ನೀನೇ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇದನ್ನು ನೀನು ಅರಿತು ಜೀವನವನ್ನು ಮುಂದುವರಿಸುವುದನ್ನು ನೋಡು. ಸತ್ಯದ ದಾರಿ ಕಷ್ಟ, ಆದರೆ ಶಾಶ್ವತ. ಸುಳ್ಳಿನ ದಾರಿ ಸುಲಭ, ಆದರೆ ನಾಶಕಾರಿ.
ಆಯ್ಕೆ ನಿನ್ನದು. ನಿನ್ನ ಜೀವನವನ್ನು ನೀನು ನಿರ್ವಹಿಸಿಕೊಂಡು ಹೋಗಬೇಕಾಗಿರುವವನು ನೀನೇ. ನೀನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿನ್ನ ಜೀವನವನ್ನು ಬದಲಿಸುತ್ತದೆ. ನಿನ್ನ ಶಕ್ತಿ ನಿನ್ನೊಳಗೆ. ದೇವರನ್ನ ಹೊರಗೆ ಹುಡುಕಬೇಡ. ಶುದ್ಧ ಮನಸ್ಸಿನಲ್ಲಿ ಆತ್ಮದಲ್ಲಿ ಈಶ್ವರನ ವಾಸ ಎನ್ನುವುದನ್ನು ಮರೆಯಲೇಬೇಡ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಬೇಗನೆ ನೀನು ಎಚ್ಚೆತ್ತುಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಅಶಾಂತಿ ಬಂಧಿಸುತ್ತದೆ, ವೈರಾಗ್ಯ ಎನ್ನುವುದು ಬಿಡಿಸುತ್ತದೆ, ಜ್ಞಾನ ಎನ್ನುವುದು ನಮ್ಮನ್ನು ಬೆಳೆಸುತ್ತದೆ. ಅಂತಹ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಳ್ಳುವುದನ್ನು ನೋಡಬೇಕು. ಕರ್ಮವೇ ಪೂಜೆ, ಕರ್ತವ್ಯವೇ ಯಜ್ಞ, ಶ್ರದ್ಧೆಯೇ ಅಗ್ನಿ, ಸತ್ಯವೇ ಹೋಮ, ಜೀವನವೇ ಭಗವದ್ಗೀತೆ. ಯಾವುದನ್ನು ಶಾಶ್ವತ ಎಂಬ ಭಾವಿಸಬೇಡ. ಬದಲಾವಣೆ ಕಾಲದ ನಿಯಮ. ಧರ್ಮವನ್ನು ನೀನು ಕಾಪಾಡು, ಧರ್ಮ ನಿಮ್ಮನ್ನು ಕಾಪಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲ ಸಮಯದಲ್ಲೂ ನೀನು ಎಂದಿಗೂ ಕೂಡ ಬದಲಾಗಬೇಡ. ಜೀವನದಲ್ಲಿ ದೇವರನ್ನು ಮಾತ್ರ ನಂಬು. ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಲೇಬೇಡ. ಇಲ್ಲಿ ಎಲ್ಲರೂ ಕೂಡ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಮಾತ್ರ ನಿನ್ನನ್ನು ಬಳಸಿಕೊಳ್ಳುತ್ತಾರೆ. ನಿನ್ನ ಪ್ರಯತ್ನ ಎಂದಿಗೂ ಕೂಡ ಬಿಡಬೇಡ. ಫಲ ತಡವಾದರೂ ಕೂಡ ಶ್ರಮ ವ್ಯರ್ಥವಾಗುವುದೇ ಇಲ್ಲ. ಕರ್ಮದ ದಾರಿ ಎಂದಿಗೂ ಕೂಡ ಬಿಡಲೇಬೇಡ. ನೀನು ಧರ್ಮವನ್ನು ರಕ್ಷಣೆ ಮಾಡು, ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತದೆ. ಸೋಲನ್ನು ಎಂದಿಗೂ ಕೂಡ ಸ್ವೀಕರಿಸಬೇಡ. ಮುಂದೆ ಗೆಲುವನ್ನು ಸಾಧಿಸಿಯೇ ಸಾಧಿಸುತ್ತೇನೆ ಎನ್ನುವ ಛಲ ನಿನ್ನಲ್ಲಿ ಇರಲಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ನೀನು ಬೆಳವಣಿಗೆಯನ್ನು ಹೊಂದುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡು ಅಷ್ಟೇ. ನಿನ್ನ ಪಾತ್ರವನ್ನು ನೀನು ನಿಭಾಯಿಸಬೇಕು. ಫಲವನ್ನು ಸಮರ್ಪಿಸು. ಅಹಂಕಾರವನ್ನು ಬಿಟ್ಟು ಬಿಡು. ಈಶ್ವರನ ಮೇಲೆ ನಂಬಿಕೆಯನ್ನು ಇಡು. ಭಯ ಭಕ್ತಿಯನ್ನು ಬೆಳೆಸಿಕೋ. ಯುದ್ಧ ಹೊರಗೆ ಎಲ್ಲಿಯೂ ಕೂಡ ಇಲ್ಲ. ಯುದ್ಧ ಎನ್ನುವುದು ನಿನ್ನೊಳಗೆ ಇದೆ ಎನ್ನುವುದನ್ನು ಮರೆಯಲೇಬೇಡ. ಖಂಡಿತವಾಗಿಯೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಆ ಪರಿಹಾರವನ್ನು ನಾವು ಕಂಡುಕೊಳ್ಳಬೇಕು ಅನ್ನುವುದೇ ಆದರೆ ಶಾಂತ ರೀತಿಯಿಂದ ವರ್ತಿಸುವುದನ್ನು ಕಲಿಯಬೇಕು. ಜೀವನದಲ್ಲಿ ಶಾಂತಿಯನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಪ್ರತಿ ಉಸಿರಲ್ಲಿಯೂ ಕೂಡ ಜಾಗೃತಿ ಎನ್ನುವುದು ಇರಲಿ. ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಧರ್ಮ ಎನ್ನುವುದು ಇರಲಿ. ಪ್ರತಿ ಕಾರ್ಯದಲ್ಲಿಯೂ ಕೂಡ ಶ್ರದ್ಧೆ ಎನ್ನುವುದು ಇರಲಿ. ಯೋಗ ಇದೆ. ಜೀವನ ನಿನ್ನದೇ. ನಿನ್ನನ್ನು ನೀನು ಅರಿತುಕೋ. ಅದೇ ಮಹಾಸಾಧನೆ. ಲೋಕದ ಜಯ ಅಗತ್ಯವಿಲ್ಲ, ಆತ್ಮದ ಜಯ ಸಾಕು. ಶಾಂತಿ ಎನ್ನುವುದು ಶಾಶ್ವತವಾಗಿ ನೆಲೆಸುತ್ತದೆ. ಜೀವನದಲ್ಲಿ ನೀನು ಬೆಳವಣಿಗೆಯನ್ನು ಹೊಂದಬೇಕು. ಆಗ ಎಲ್ಲರೂ ಕೂಡ ನಿನ್ನ ಹಿಂದೆ ಬಂದೇ ಬರುತ್ತಾರೆ. ಒಂದು ವೇಳೆ ನೀನು ಜೀವನದಲ್ಲಿ ಸೋತಿದ್ದೇ ಆದರೆ ಯಾರೂ ಕೂಡ ನಿನ್ನನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಬರುವುದೇ ಇಲ್ಲ. ನಂಬಿಕೆ ಇಲ್ಲದೆ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲದೆ ಜ್ಞಾನ ಇಲ್ಲ, ಸಮಾನತೆ ಇಲ್ಲದೆ ಯೋಗ ಇಲ್ಲ. ಇವು ಒಂದಾದರೆ ಮೋಕ್ಷ ಸಮೀಪ. ನಿನ್ನ ಜೀವನ ಯುದ್ಧ ಭೂಮಿ. ಧರ್ಮವೇ ನಿನ್ನ ಧ್ವಜ, ಕೃಷ್ಣನೇ ನಿನ್ನ ಸಾರಥಿ, ಗೀತೆಯೇ ನಿನ್ನ ಮಾರ್ಗದರ್ಶಿ. ವಿಜಯ ಎನ್ನುವುದು ಖಂಡಿತವಾಗಿಯೂ ಕೂಡ ನಿನಗೆ ಸಿಕ್ಕೇ ಸಿಗುತ್ತದೆ. ಮಾಡುವ ಕೆಲಸದಲ್ಲಿ ನಿಷ್ಠೆ ಇರಲಿ, ಪ್ರಾಮಾಣಿಕತೆ ಇರಲಿ. ನಿನ್ನ ಕೆಲಸದಿಂದ ಯಾರಿಗೂ ಕೂಡ ಕೇಡು ಆಗದೆಯೇ ಇರಲಿ. ಅಂದಾಗ ಮಾತ್ರ ನೀನು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ದೇವರ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವನ್ನು ಕೊಡುತ್ತದೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಕೂಡ ಅದು ನಮಗೆ ಗೊತ್ತಿರುತ್ತದೆ. ಆದರೂ ಕೂಡ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರುತ್ತೇವೆ. ಏಕೆಂದರೆ ಇವತ್ತಲ್ಲ ನಾಳೆ ಅವರು ಬದಲಾಗುತ್ತಾರೆ ಎನ್ನುವ ನಂಬಿಕೆಯಿಂದ. ಅಂತಹ ನಂಬಿಕೆಯನ್ನು ಅವರು ಉಳಿಸಿಕೊಂಡರೆ ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ಒಳ್ಳೆಯದು. ಒಂದು ವೇಳೆ ಅವರು ಅಂತಹ ನಂಬಿಕೆಯನ್ನು ಉಳಿಸಿಕೊಳ್ಳಲಿಲ್ಲ ಅಂದರೆ ಅದು ಖಂಡಿತವಾಗಿಯೂ ಕೂಡ ಒಳ್ಳೆಯದು ಆಗುವುದೇ ಇಲ್ಲ. ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥವರನ್ನು ಮಾತ್ರ ಜೀವನದಲ್ಲಿ ನೀವು ಹೊಂದಬೇಕು. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹವನ್ನು ಮಾಡುವವರಿಗೆ ಒಳ್ಳೆಯದು ಆಗುತ್ತದೆ ಈಗಿನ ಕಾಲದಲ್ಲಿ. ಆದರೆ ಒಳ್ಳೆಯದನ್ನು ಮಾಡುವವರಿಗೆ, ಸದಾಕಾಲ ಒಳ್ಳೆಯದನ್ನು ಬಯಸುವವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು ಆಗುವುದಿಲ್ಲ. ಆದರೆ ಒಂದು ಮಾತು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಕ್ಷಣದಲ್ಲಿ ಮಾತ್ರ ಅವರಿಗೆ ಮೋಸವಾಗಲಿ ಅನ್ಯಾಯವಾಗಲಿ ಆಗಿರಬಹುದು. ಆದರೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗುತ್ತಾರೆ,
ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣರಾಗುತ್ತಾರೆ. ಅವರೇ ನಮ್ಮ ನಿಜವಾದ ಸ್ನೇಹಿತರು. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಇರುವುದು, ಉಳಿಯುವುದು ಕೇವಲ ನಂಬಿಕೆ, ಸ್ನೇಹ ಮಾತ್ರ. ಈ ಸ್ನೇಹವನ್ನು, ನಂಬಿಕೆಯನ್ನು ನಾವು ಜೀವನದಲ್ಲಿ ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಇವುಗಳನ್ನು ಉಳಿಸಿಕೊಳ್ಳಿ. ಇವುಗಳಿಂದಲೇ ನಿಮ್ಮ ಜೀವನ ಎನ್ನುವುದು ಪರಿಶುದ್ಧತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದಾಗಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಅವಕಾಶ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಆಕಾಶ ಸಿಕ್ಕಿದೆ ಎಂದು ಯಾರಿಗೂ ಕೂಡ ನೀವು ಅವಮಾನವನ್ನು ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟು ನೋಡುತ್ತದೆ. ಇಂದು ಕೆಳಗೆ ಬಿದ್ದವನು ನಾಳೆ ಮೇಲೆ ಏಳಲೇಬೇಕು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನೀವು ಮಹಾನ್ ವ್ಯಕ್ತಿಯಾಗಿಯೇ ಯಾವುದಾದರೂ ಕೆಲಸವನ್ನು ಆರಂಭಿಸಬೇಕಾಗಿಲ್ಲ. ಆದರೆ ನೀವು ಮಾಡುವ ಕೆಲಸದಿಂದ ಮಹಾನ್ ವ್ಯಕ್ತಿಯಾಗಬೇಕು ಎಂಬ ಸಂಕಲ್ಪ ಮಾತ್ರ ಯಾವತ್ತೂ ಕೂಡ ಇರಲಿ. ಜೀವನದಲ್ಲಿ ಮತ್ತೆ ನೀವು ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದ. ಕರುನಾಡಿಗೆ.